ಆ ತಮ್ಮಾಜಿ ಅವರು ಬಹಳ ಕನ್ಫ್ಯೂಸ್ ಆಗ್ಯಾರ. ಇರ್ಲಿ, ಕನ್ಫ್ಯೂಸ್ ಆಗತ್ತದ್ರಿ. ತಮ್ಮ ಬಾ ಕೆಟ್ಟ ಕಡಕದ ನಾವು. ಯಾಕಪ್ಪ ಅಂತಂದ್ರ ಯಾಕವ? ಏನಪ್ಪಾ ಅಂತಂದ್ರ ತಮ್ಮ ಇದಕ್ಕೆ ಬಹಳ ದೂರ ಏನೋ ಉತ್ತರ ಇಲ್ಲ, ಮತ್ತ ಹೆಂಗ? ಇಷ್ಟೇ ಉತ್ತರ ಐತಿ. ಯಾಕಪ್ಪ ಅಂತಂದ್ರ ಏನು ಜಗದ್ಗುರು ರೇವಣ ಸಿದ್ಧತೆ ಯಾಕೆ ಅನಿಬೇಕಾಗೈತಿಪ್ಪ ಅಂತಂದ್ರ ತಮ್ಮ, ಯಾಕ ರೇವಣ ಸಿದ್ಧ 56 ದೇಶಗಳ ತಿರುಗಿ ಜಗ ಸಂಚಾರ ಮಾಡ್ಯಾರ. 56 ದೇಶಗಳನ್ನ ತಿರುಗಿ ಜಗ ಸಂಚಾರ ಮಾಡ್ಯಾನ ಅಂತ ತಿಳ್ಕೊಂಡು ಅವನಿಗೆ ರೇವಣ ಸಿದ್ಧಗ ಜಗದ್ಗುರು ಅನ್ಬೇಕಾಗ್ಯದ್ರಿ ತಮ್ಮಾಜಿ ಅವ್ರ. ಏನಪ್ಪಾ ಅಂತಂದ್ರ ಇಲ್ಲೇನು ರೇವಣ ಸಿದ್ಧಗ ನಾವೇನೋ ಗುರು ಎಲ್ಲಾರು ಗುರು ಮಾಡ್ಕೊಂಡಿರ್ತಾವ ನಾವ್ ಅಂದಿಲ್ಲ. ಅಂದಿಲ್ಲ ಅಂದಿಲ್ಲ. ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ. ಹೌದು. ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ. ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ. ನಕ್ಕ ನಕ್ಕ. ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ. ನಕ್ಕ. ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ. ಹೌದು. ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ. ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ. ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿದಾರವ ಮಾತ? 12ನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ್ತಾರ. ಇದೇ ಮಾತು ಯಾಕೆ ಹೇಳಿದ್ರ ಅವರು? ಆ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ತಮ್ಮ ಏನವ? ಗಿಡ ಎಷ್ಟೋ ದೊಡ್ಡದದ ನೋಡ್ಲಾಕ, ಖರೆ ಆ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು? ಗಿಡ ತಗೊಂಡು ಗಿಡ ಎಷ್ಟೇ ದೊಡ್ಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದ್ರಲ್ಲ. ಇನ್ನ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ. ಅಂದ್ರೆ ನೀವು ಮಾತ ನೀ ಲಕ್ಷಾನಗಟ್ಲೆ ರೊಕ್ಕ ಕೊಟ್ಟ ಆಕಳ ತನ್ನ ಮನಿ ಮುಂದೆ ಕಟ್ಟು, ಕಟ್ ಕಿಲಾರ್ ಹಾಕ್ಲ ಖರೆ ಆಕಳ ಹಾಲಿನೇ ಹಿಂಡ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು? ಆಕಳ ತಗೊಂಡು ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದು. ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ. ಅಂದ್ರೆ ನೀವು ಮಾತ ನಮ್ಮ ಬಲ್ಲಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳಕ್ಲಕ್ಕತ್ತದ. ಆಸ್ತಿ ಐತಿ, ಅಂತಸ್ತ ಐತಿ, ಬೆಳ್ಳಿ ಐತಿ, ಬಂಗಾರ ಐತಿ. ರಗಡದ್ರಲ್ಲ ಬೇಡಿದವರಿಗೆ ಬೇಕಾದ ಕೊಡುವಂತ ಶ್ರೀಮಂತಿಗೆ ನಮ್ಮ ಬಲ್ಲಿ ಅದ. ಖರೆ ಏನಾಗ್ಯದವ? ದಯಾಮಯ ಅಂತಃಕರಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ್ರಿ? ಆ ಶ್ರೀಮಂತಿಕೆ ಎಷ್ಟಿದ್ರು ಸಹಿತ ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದಲ್ಲ. ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ. ಅಂದ್ರೆ ನೀವು ಮಾತ ನೋಡ್ಲಿಕ್ಕ ಮನುಷ್ಯ ಅಂದದಾನ ಚಂದದಾನ ರೂಪವಂತದಾನ ಬಾರಿ ಅದ ನೀವ. ಖರೆ ಗುಣ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು? ಇವ್ನಿಗೆ ಶಿರ್ಷಾಗ ಒಯ್ದು ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದಲ್ಲ. ಇನ್ನ ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ. ಅಂದ್ರೆ ನೀವು ಮಾತ ತಮ್ಮ ನಿನ್ನ ಬಲ್ಲಿ ಬಂಗಾರ ಗಂಗಾಳ ಐತಿ, ಒಂದಲ್ಲ 10 ಅದಾವು. ಅದಾವಲ್ಲ ಮನ್ಯಾಗ. ಖರೆ ಅದರ ಒಳಗ ಬಾಣ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದವ? ಬಂಗಾರ ಗಂಗಾಳ ಎಷ್ಟಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದೌದಲ್ಲ. ಇನ್ನು ಕೊನೆಯದಾಗಿ ನಾನೆದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ. ಅಂದ್ರೆ ನೀವು ಮಾತ ಈ 84 ಯುವನಿಗಳನ್ನ ತಿರುಗಿ 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 ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗ್ಯದವ? ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂತ ಇರ್ಬೇಕಾಗ್ಯದ. ಬೇಕ್ರಲ್ಲ. ಆ ಜ್ಞಾನ ಇರ್ಲಿಲ್ಲಪ್ಪ ಅಂತಂದ್ರ ಈ ಮಾನವ ಜನ್ಮಕ್ಕ ಹುಟ್ಟಿನ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತ ಯಾರು? ಅಕ್ಕ ಮಹಾದೇವಿ ಅವರು ಹೇಳ್ತಾರ. ಹೌದಲ್ಲ. ಅದಕ್ಕ ಇರ್ಲಿ. ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಏನು ಈ ಚಿಣಮಗೇರ ಗ್ರಾಮದೊಳಗ ಹಾಲು ಮತ್ತು ಸಿದ್ಧರ ಸಿದ್ಧಾಟಿ ವಿಷಯಗಳ ಕೇಳುಗೋಸ್ಕರವಾಗಿ ಹೌದು ಹಿರಿಯರ ಬಳಗ ಕುಂತದ. ಹೌದಲ್ಲ. ಅಧ್ಯಾತ್ಮದ ಹಾಡುಗಳು ಅನುಭವದ ಮಾತುಗಳನ್ನ ಕೇಳುಗೋಸ್ಕರವಾಗಿ ನಮ್ಮ ತಾಯಿ ಬಳಗ ಕುಂತದ. ಕುಡಿಯಾರಲ್ಲ ಅವರು. ಇವತ್ತಿನ ದಿವಸ 2 ತರ ಮೇಲಾಗಿ ಏನಪ್ಪಾ ಅಂತಂದ್ರ ಜಾನಪದಗಳು ಡೈಲಾಗ್ಗಳ ಕೇಳುಗೋಸ್ಕರವಾಗಿ ನಮ್ಮ ಅನುಭವ ಬಳಗ ಕುಂತದ. ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಎಲ್ಲಾ ತರ ನಾವು ಮಾಡ್ಕೋತ ಹೋಗ್ಬೇಕಾಗ್ಯದ. ಮಾಡ್ರಲ್ಲ. ಅದಕ್ಕಲೇ ಮಹಾತ್ಮರ ಹೇಳ್ತಾರ, 10 ಮಾತಾಡೋದಕ್ಕಿಂತ ಮುತ್ತಿನಂಗ ಒಂದೇ ಒಂದು ಮಾತು ಮಾತಾಡೋದು ಲೇಸು ಅಂತ ಹೇಳ್ತಾರ ಅವರು. ಯಾವ್ದಿವ ಮಾತ್ ಅಂತ ನಿಮ್ಮದು? ಇವತ್ತಿನ ದಿವಸ ನಾವು ಮಾತಾಡಿದ ಮಾತಿನದಿಂದ ಏನಾಗಬೇಕಾಗ್ಯದ? ನಮ್ಮ ಮಾತಿನದಿಂದ ಇಲ್ಲಿ ಎಲ್ಲಾರ ಮನಸ್ಸು ಪರಿವರ್ತನೆ ಆಗೋದು ಬೇಡ. ಮತ್ತಾರ್ದ್ರಿ? ಒಬ್ಬರ ಮನಸ್ಸು ಪರಿವರ್ತನೆ ಆಯ್ತಪ್ಪ ಅಂತಂದ್ರ ತಮ್ಮ ಏನವ ನಾವು ಮಾತಾಡಿದಕ್ಕೂ ಸ್ವಾರ್ಥಕ್ಕಾಗ್ತದ, ಎಲ್ಲಾರ ಮನಸ್ಸು ಪರಿವರ್ತನೆ ಆದಂಗ ಅಂತಕ್ಕಂತ ಮಾತು ಹೇಳೋದ. ಹೇಳಲ್ಲ ಮಾತ. ಅಂತ ಮಾತು ಏನದ ಒಂದು ವಿಷಯ ಹೇಳಿ ಮುಂದೆ ಏನಪ್ಪಾ ಅಂತಂದ್ರ ಪ್ರಶ್ನೆ ಕಡೆ ಹೋಗುದದ. ಆ ಏನ ಅನುಭವದ ಮಾತಪ್ಪ ಅಂತಂದ್ರ ಕತಿ ಐತಿ. ಏನದಪ್ಪ ಅಂತಂದ್ರ ತಮ್ಮ ಏನದವ ಮಾತ? ಬಡತನ ಪರಿಸ್ಥಿತಿ ಒಳಗೆ ಬರ ತಾಯಿ ತಂದಿ ಕೂಡಿಕೊಂಡ ಬಾಳ್ವೆ ಮಾಡ್ತಿದ್ರು. 12 ದೇವರಿಗೆ ಹರಕಿ ಹೊತ್ತ
ಏನ್ ಮಾಡಿದ್ರು? ಒಬ್ಬ ಗಂಡಸ ಮಗನಿಗೆ ಜನ್ಮ ಕೊಡ್ತಾರ. ಹೌದಲ್ಲ? ತಾಯಿ ತಂದಿ ವಿಚಾರ ಮಾಡ್ತಾರ, ಏನಂತ ಹೇಳಿ ನನ್ನ ಮಗನಿಗೆ ಹೀಗೆ ಒಳ್ಳೆ ರೀತಿಯಾಗಿ ಸಾಲಿ ಕಲಿಸಿದ್ರ ಮುಂದ ಮುಪ್ಪಿನ ಕಾಲಕ್ಕ ನಮ್ಮ ಮಗ ನಮಗ ಚಂದ ನೋಡ್ಕೋತಾನಂತ ತಿಳ್ಕೊಂಡ ಏನ್ ಮಾಡಿದ್ರು? ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಕಲಿಸ್ತಾರ. ಮುಂದ ಮಗ ಪ್ರಾಯಕ್ಕ ಬಂದ ಕೂಡಲೇ ತಾಯಿ ತೀರಿ ಹೋದಳು, ತಂದಿ ಒಬ್ಬನೇ ಉಳ್ದ. ಅವಾಗ ತಂದೆ ಆಗಿರ್ತಕ್ಕಂತ ವಿಚಾರ ಮಾಡ್ತಾನ, ಏನಂತ ಹೇಳಿ ಮಗನ ಸಾಲ್ಯರ ಎಲ್ಲಾ ಮುಗಿತು, ಮಗ ಪ್ರಾಯಕ್ಕ ಬಂದಾನ, ಮಗನಿಗೆ ಒಂದ ಕನ್ಯಾ ತಗದ ಮದುವೆ ಮಾಡ್ಬೇಕಂತ ತಿಳ್ಕೊಂಡ ಅಲ್ಲೇ ಊರ್ ಒಳಗ ಕನ್ಯಾ ತಗದು ಎಲ್ಲಾ ಹಿರಿಯರಿಗೆ ಕರ್ಕೊಂಡು ಸುಂದರವಾದ ಕನ್ಯಾ ತಗದ ಮದುವೆ ಮಾಡ್ದ. ಏನಾಯ್ತಪ್ಪ ಅಂತಂದ್ರ 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ಅವಾಗ ಏನಾಯ್ತವ? ಏನು ಮಗನಿಗೆ ಸಾಲಿ ಕಲಿಸಿದ್ರ ನೋಡು, ಮಗನಿಗೆ ಬೆಂಗಳೂರು ಸಿಟಿ ಒಳಗ ನೌಕರಿ ಬರ್ತಮ್ಮ. ಅವಾಗ ಏನಾಯ್ತವ? ಅಪ್ಪಗ್ ಹೋಗಿ ಮಗ ಹೇಳ್ತಾನ, ಏನ್ ಹೇಳ್ದವ? ಯಪ್ಪ ಬಡತನ ಪರಿಸ್ಥಿತಿ ಒಳಗ ಕೂಲಿ ನಾಲಿ ಮಾಡಿ ನನಗ ಸಾಲಿ ಕಲಿಸಿರಿಪ್ಪ, ನನಗ ಬೆಂಗಳೂರು ಸಿಟಿ ಒಳಗ ನೌಕರಿ ಬಂದದ, ನನ್ನ ಹೆಂಡತಿನ ಕರ್ಕೊಂಡ ನಾನ್ ನೌಕರಿಗೆ ಹೋಗ್ತೀನಿ ಅಂತ ತಿಳ್ಕೊಂಡ ಏನ್ ಮಾಡ್ದವ? ಅಪ್ಪಗೆ ಹೇಳಿ ಮಗ ಸಿಟಿಗೆ ನೌಕರಿಗೆ ಹೋದ. 1 ವರ್ಷ ಕಾಲ ಕಳಿತು, ಅವ್ರ ಹೊಟ್ಟಿಲೇನು ಒಬ್ಬ ಗಂಡಸ ಮಗ ಹುಟ್ಟಿ ಬಂದ. ಅವಾಗ ಏನಾಗ್ತದವ? ಆ ತಾಯಿ ತಂದಿ ವಿಚಾರ ಮಾಡ್ತಾರ, ಏನಂತೇಳಿ ವಿಚಾರ? ನಾವರೇ ಕಲ್ತವ್ರದೇವಿ, ನಮ್ಮ ಮಗನು ನಮ್ಮಂಗೆ ಆಗ್ಬೇಕಂತ ತಿಳ್ಕೊಂಡ ಅಲ್ಲೇ ಒಂದು ಸಿಟಿ ಒಳಗ ಸಾಲಿ ನೋಡಿ ಮಗನಿಗೆ ದೊಡ್ಡ ಸಾಲಿಗೆ ಹಚ್ಚದ್ರು. ಸಾಲಿ ಒಳಗ 1 ದಿವಸ ಮಾಸ್ತರ್ಗಳ ಕೇಳ್ತಾರ ಎಲ್ಲಾ ಹುಡುಗರಿಗೆ, ಏನಂತ ಕೇಳಿರುವ ಮಾತ? ಒಬ್ಬೊಬ್ಬರಾಗಿ ಬಂದ ನಿಮ್ಮ ಅವ್ವ ಅಪ್ಪನ ಹೆಸರ, ಅಣ್ಣತಮ್ಮರ ಹೆಸರ, ಆಯಿ ಮುತ್ತನ ಹೆಸರು ಹೇಳ್ರಿ ಅಂದ ಕೂಡ್ಲೆ ಎಲ್ಲಾ ಕೂಸುಗಳ ತಾಯಿ ತಂದಿ ಹೆಸರ, ಆಯಿ ಮುತ್ತನ ಹೆಸರು ಹೇಳಕತ್ತು. ಖರೆ ಈ ಕೂಸಿಗೆ ತನ್ನ ತಾಯಿ ತಂದಿ ಹೆಸರು ಬಿಟ್ಟು ಬ್ಯಾರೆ ಯಾರ ಹೆಸರು ಗೊತ್ತಿರಲಿಲ್ಲ. ಓಡ್ಕೊತ ಹೋಗಿ ಅಪ್ಪಗೆ ಕೇಳ್ತಾನ ಮಗ, ಏನಂತ? ಯಪ್ಪ ಸಾಲಿ ಒಳಗ ನನ್ನ ದೋಸ್ತರೆಲ್ಲ ಆಯಿ ಮುತ್ತನ ಹೆಸರು ಹೇಳಕತ್ತಾರ, ನನಗ ನೀವ್ ಅಷ್ಟೇ ಅದಿರೋ ಏನ ಆಯಿ ಮುತ್ಯ ಯಾರದಾರ ಅಂತ ಕೇಳಿದ ಕೂಡ್ಲೆ ಅವಾಗ ಹೇಳ್ತಾನ ಅಪ್ಪ, ಏನ್ ಹೇಳಿದವ ಮಾತ? ಯಪ್ಪ ಮಗನೇ ಹಳ್ಳಿ ಒಳಗ ನಿನಗೊಬ್ಬ ಮುತ್ಯ ಅದಾನ, ಆ ಮುತ್ಯ ಅದಾನ ಅಂದ ಕೂಡ್ಲೆ ಅವಾಗ ಏನಾಯ್ತಪ್ಪ ಅಂತಂದ್ರ ಮುತ್ಯನ ಮೋತಿ ನೋಡ್ಬೇಕಂತ ತಿಳ್ಕೊಂಡ್ ಹಠ ನಿತ್ತು. ಅವಾಗ ಹಠ ನಿತ್ತು ಕೂಡ್ಲೆ ಅವಾಗ ಮಗ ಫೋನ್ ಹಚ್ಚಿ ಅಪ್ಪಗ ಕರೆಸ್ತಾನ. ಕರೆಸದ ಕೂಡಲೇ ದಿನಂಪ್ರತಿ ಅಪ್ಪನ ಜೋಡಿನೇ ಮುತ್ಯನ ಜೋಡಿನೇ ಊಟ ಮಾಡುದು, ಮುತ್ಯನ ಜೋಡಿನೇ ಆಡುದು ಮಾಡ್ತಿತ್ತು. 1 ದಿವಸ ಈ ಮನ್ಯಾಗ ಏನ ಸೊಸಿ ಇದ್ದಳು ನೋಡು, ಆ ಸೊಸಿಗೆ ಆಗಿ ಬರ್ಲಿಲ್ಲ, ತನ್ನ ಮಗನಿಗೆ ಬಂಗಾರ ಗಂಗಳದೊಳಗ ಊಟಕ್ಕೆ ಹಾಕಿ ಕೊಟ್ಟಿದಳು. ಕೂಸ ಊಟ ಮಾಡ್ಲಿಲ್ಲ, ಏನ್ ಮಾಡ್ತಾವ? ಓಡ್ಕೋತ ತನ್ನ ಮುತ್ಯನ ಮುಂದೆ ಇಟ್ಟು ಮುತ್ಯಾಗ ತುತ್ತು ಮಾಡಿ ಉಣಿಸ್ತಿರ್ತದ. ಮುತ್ಯಾಗ ಹೌಸ್ ಹೆತ್ತಾಯ್ತಮ್ಮ, ಏನಂತ ಹೇಳಿ ಏನ್ ಹೌಸ? ಮುಪ್ಪಿನ ಕಾಲಕ್ಕ ನನ್ನ ಮೊಮ್ಮಗನ ಕೈಲಿ ನಾ ಕೈ ತುತ್ತು ಊಟ ಮಾಡ್ಲಕತ್ತೀನಿ, ನನ್ನ ಜನ್ಮ ಸಾರ್ಥಕ ಐತತ ತಿಳ್ಕೊಂಡ ಹೌಸ್ ಹೆಚ್ಚಾಗಿ ಬಾಯನ್ನ ಜೊಲ್ಲ ಸೋರಿ ಗಂಗಾಳದೊಳಗೆ ಬಿತ್ತು. ಅವಾಗ ಇದು ಸೊಸಿ ನೋಡ್ದಳತ್ತಮ್ಮ. ಅವಾಗ ಏನಾಗ್ತದ? ವಿಚಾರ ಮಾಡ್ತಾಳ, ಏನಂತ? ದಿನಂಪ್ರತಿ ಮುದುಕನ ಅಂದ್ಲಿ ಎಷ್ಟು ದಿವಸ ತೊಳಿದು ಹಿಂಗೆ ಬಿಡಬಾರದಂತ ತಿಳ್ಕೊಂಡ ಅಲ್ಲೇ 1 ಅಂಗಡಿಗೆ ಹೋಗಿ ಮಾವನ ಊಟಕ್ಕಂತ ತಿಳ್ಕೊಂಡ ಏನ್ ಮಾಡಲು 1 ತಿಂಗಳಾಗುವಷ್ಟ ಮಣ್ಣಿನ ಪರಿಯಾಣ ತಂದ ಮನೆಯಾಗಿಟ್ಟಳು. ಊಟಕ್ಕ ದಿನಂಪ್ರತಿ ಅದರೊಳಗೆ ಊಟಕ್ಕೆ ಹಾಕಿ ಕುಡಿದು ಊಟ ಆದ ಕೂಡಲೇ ಮನಿ ಹಿಂದ ಒಗಿದು ಮಾಡ್ತಿದ್ದಳು. 8 ದಿವಸ ಹೋಯ್ತಮ್ಮ, ಮನ್ಯಾಗ 6 ವರ್ಷನ ಕೂಸಿ ಏನಿತ್ತು ನೋಡು, ಆ ಮಣ್ಣಿನ ಪರಿಯಾಣ ತಂದ ಚಾವಿ ಕೆಳಗ ತೊಳೆದ ಮನ್ಯಾಗ ಇಡ್ತಿತ್ತು. ತಾಯಿ ವಿಚಾರ ಮಾಡ್ತಾಳ, ಏನಂತ ವಿಚಾರ? ದಿನಂಪ್ರತಿ ಮುದುಕೊಂಡಿರ್ತಕ್ಕಂತ ಪರಿಯಾಣ ತಂದ ಇಲ್ಲೇ ಒಗಿತೀನಿ, ದಿನ ಒಂದೊಂದ ಮಾಯಾಗಿ ಹೊಂಟಾವಂದ್ರ ಎಲ್ಲಿ ಹೊಂಟಾವತ್ತ ನೋಡ್ಬೇಕಂತ ತಿಳ್ಕೊಂಡ ತಾಯಿ ಮರಿಗೆ ನಿಂತು ನೋಡಿದಳು. ಮಗ ಚಾವಿ ಕೆಳಗ ಮಣ್ಣಿನ ಪರಿಯಾಣ ತೊಳಿತಿದ್ದ. ಅವಾಗ ಓಡ್ಕೋತ ಹೋಗಿ ಮಗನಿಗೆ ಅಪ್ಪವನ್ನು ಹೇಳ್ತಾನ ತಾಯಿ, ಏನಂತ? ಯಪ್ಪ ಮಗನೇ, ದಿನಂಪ್ರತಿ ನೀ ಬಂಗಾರ ಗಂಗಾಳದೊಳಗ ಕೈ ತೊಳೆಯವದಿ, ತೊಳಿ ಮಗ ಇದ್ದಿ, ಹೋಗಿ ಮುದುಕನ ಎಂದಲ ತೊಳಿಲಕತ್ತಿದಿ, ಎಂತ ಮಗ ಅನ್ನೋ ಕೂಸಿಗೆ ಬೈಲಕತ್ತಳು. ಅವಾಗ ಆ ಕೂಸು ತಾಯಿಗೆ ಇಷ್ಟ ಚಂದ ಉತ್ತರ ಕೊಡ್ತದ, ಏನಂತೇಳಿ? ತಾಯಿ ಮಣ್ಣಿನ ಪರಿಯಾಣ ತೊಳೆದಿಡಬೇಕಾದ್ರೆ ಇದಕ್ಕೊಂದು ಕಾರಣ ಅದತ್ತದ ಕೂಸ. ಏನದ ಅಂತ ಕಾರಣ? ಏನ್ ಕಾರಣ ಅಂದ ಕೂಡಲೇ ಮಗ ಹೇಳ್ತಾನ, ಏನು? ಯವ ನನ್ನ ಮುತ್ಯಾಗ ವಯಸ್ಸಾಗೈತ ತಿಳ್ಕೊಂಡ ಏನ್ ಮಾಡ್ಲಕತ್ತಿದಿ? ಮುತ್ಯಾನ ಎಂದಲ್ಲಿ ಎಲ್ಲಿ ತೊಳಿದತ್ತ ತಿಳ್ಕೊಂಡ ಈ ಮಣ್ಣಿನ ಪರಿಯಾಣದಾಗ ಹಾಕಿ ಊಟಕ್ಕೆ ಕೊಡ್ಲಕತ್ತಿದಿ. ತಾಯಿ ಮುಂದ ನಿನಗೂ ಒಂದು ದಿವಸ ವಯಸ್ಸಾಗತ್ತದ, ನಿನ್ನ ಜೊಲ್ಲ ಸೋರಿನ ಗಂಗಾಳದೊಳಗ ಬೀಳ್ತದ. ಅವಾಗ ನನ್ನ ಹೆಂಡತಿಗೆ ನಿನ್ನ ಎಂದಲ್ಲಿ ತೊಳಿಲಕತ್ತರಿ, ಇದೇ ಪರಿಯಾಣದಾಗ ಹಾಕಿ ತೊಳೆದಿಡ್ಲಕತ್ತಿನ ತಾಯಿ ಎತ್ತದ ಕೂಸ. ಹೌದು.
ಅವಾಗ ತಾಯಿ ಮನಸ್ಸು ಪರಿವರ್ತನೆ ಆಯ್ತು. ಏನಂತೇಳಿ ಏನವ ಎಂತ ಸಣ್ಣ ಬಾಯಿಲೆ ಎಂತ ದೊಡ್ಡ ಮಾತನ್ನ ಕೇಳದ್ನಿ. ಹೌದ್ ನನ್ನ ತಪ್ಪಾಗೈತಿ ತಿಳ್ಕೊಂಡು ಓಡ್ಕೋತ ಹೋಗಿ ಮಾವನ ಕಾಲ ಸೊಸಿ ಹಿಡಿದಳು. ಅಲ್ಲಿ ಇಲ್ಲಿ ಒಬ್ಬಕ್ಕೆ ಸೊಸಿ ಮನಸ್ಸು ಪರಿವರ್ತನೆ ಆಯ್ತು ತಮ್ಮ. ಹೌದಲ್ಲ ಹಂಗ ನಮ್ಮ ಮಾತಿನದಿಂದ ಇಲ್ಲಿ ಎಲ್ಲಾರ ಮನಸ್ಸು ಪರಿವರ್ತನೆ ಆಗುವಂಗ ಮಾತಾಡ್ಬೇಕಾಗ್ಯದ. ಮಾತಾಡಲ್ಲ ಇರ್ಲಿ. ಹಾ ಯಾಕಪ್ಪ ಅಂತಂದ್ರ ಹಾಲ ಮತ್ತದ ಸಿದ್ಧಾಟಿ ವಿಷಯಗಳು ನಡ್ದಾವ್ ಇವತ್ತಿ ಎಲ್ಲಾರು ಇಲ್ಲಿ ಏನಪ್ಪಾ ಅಂತಂದ್ರ ಹಿರಿಯರ ಅರ್ಥ ಕೊಡದವ್ರ ಅದಾರ. ಅದಲ್ಲ ನೇರವಾಗಿ ವಿಷಯ ಕಡೆನೆ ಹೋಗ್ಬೇಕಾಗ್ಯದ. ಹೋರ್ ತಮ್ಮನ ಕಡೆ ಆ ಹಾದಿ ಸನ್ನಿನೊಳಗ ನಮ್ಮ ತಮ್ಮಾಜಿ ಅವರು ಏನ್ ಮಾಡಿರಿ ತಮ್ಮಾಜಿ ಏನ್ ಬಿಡ್ರಿ ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡ್ಯಾರವ ಆ ಗುರುವಿನ ಸ್ತೋತ್ರ ಮಾಡುವಂತ ಸಂದರ್ಭದಾಗ ನಾವೊಂದು ಮಾತು ಅಂದಿದ್ದೆ. ಏನಂದಿದೀವ ನೀನು ಏನ್ ಅಂದಿನಪ್ಪ ಅಂತಂದ್ರ ಏನು ಆ ಹಾಲು ಮತ್ತಕ ಮೂಲ ಗುರು ಜಗಕ್ಕೆ ಜಗದ್ಗುರು ರೇವಣ ಸಿದ್ಧ ಅಂತಕ್ಕಂತ ಮಾತಂದ ಕೂಡ್ಲೆ ಏನಂತಾರ ತಮ್ಮವ್ರು ಅವ್ರ ಮಾತು ಏನಂತಾರಪ್ಪ ಅಂತಂದ್ರ ಏನಂತಾರವ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಜಗತ್ತದೊಳಗ 18 ಜಾತಿಗಳದಾವು. ಜಾತಿಗೆ ಏನಪ್ಪಾ ಅಂತಂದ್ರ ಒಬ್ಬೊಬ್ಬರು ಒಂದು ಧರ್ಮಕ್ಕೆ ಒಬ್ಬೊಬ್ಬರನ್ನ ಗುರು ಮಾಡ್ಕೊಂಡಾರ. ಇವತ್ತಿನ ದಿವಸ 56 ದೇಶಗಳೊಳಗ ಏನಪ್ಪಾ ಅಂತಂದ್ರ 56 ದೇಶಗಳದಾವು. ಜಗಕ್ಕೆ ಜಗದ್ಗುರು ನೀವ್ ಒಂದಿರಪ್ಪ ಅಂತಂದ್ರ ರೇವಣ ಸಿದ್ಧ ಜಗಕ್ಕೆ ಜಗದ್ಗುರು ಹೆಂಗಾದ ಅಂತ ಕೇಳ್ತಾರ. ಯಾಕಪ್ಪ ಅಂತಂದ್ರ ತಮ್ಮ ಇಸ್ಲಾಂ ಧರ್ಮದವರು ಒಬ್ಬರು ಗುರು ಮಾಡ್ಕೊಂಡಾರ, ಬೌದ್ಧ ಧರ್ಮದವ್ರು ಒಬ್ಬರು ಗುರು ಮಾಡ್ಕೊಂಡಾರ, ಕೆಲವರು ಮಾಡ್ಕೊಂಡಾರ. ಆ ಕೆಲವೊಬ್ಬರು ಗುರು ಮಾಡ್ಕೊಂಡಾರ. ಮತ್ತ ಜಗದ್ಗುರು ರೇವಣ ಸಿದ್ಧ ನೀವ್ ಒಂದಿರಪ್ಪ ಅಂತಂದ್ರ ಅಮೇರಿಕ ಜಪಾನ್ ಚೀನಾದೊಳಗ ಸಹಿತ ಅವ್ರು ಎಲ್ಲಾರು ರೇವಣ ಸಿದ್ಧನ ಗುರು ಮಾಡ್ಕೋಬೇಕಾಗಿತ್ತು. ನೀವು ಹೆಂಗ ರೇವಣ ಸಿದ್ಧಗ ಜಗದ್ಗುರು ಅಂದ್ರಿ ಅಂತಕ್ಕಂತ ಮಾತಂದ್ರ ಅವರು ಅಂದಾರಲ್ಲ. ಆ ತಮ್ಮಾಜಿ ಅವರು ಬಹಳ ಕನ್ಫ್ಯೂಸ್ ಆಗ್ಯಾರ. ಇರ್ಲಿ ಕನ್ಫ್ಯೂಸ್ ಆಗತ್ತದ್ರಿ ತಮ್ಮ ಬಾ ಕೆಟ್ಟ ಕಡಕದ ನಾವು. ಯಾಕಪ್ಪ ಅಂತಂದ್ರ ಯಾಕವ ಏನಪ್ಪಾ ಅಂತಂದ್ರ ತಮ್ಮ ಇದಕ್ಕೆ ಬಹಳ ದೂರ ಏನೋ ಉತ್ತರ ಇಲ್ಲ. ಮತ್ತ ಹಂಗ ಇಷ್ಟೇ ಉತ್ತರ ಐತಿ. ಯಾಕಪ್ಪ ಅಂತಂದ್ರ ಏನು ಜಗದ್ಗುರು ರೇವಣ ಸಿದ್ಧತೆ ಯಾಕೆ ಅನಿಬೇಕಾಗೈತಿಪ್ಪ ಅಂತಂದ್ರ ತಮ್ಮ ಯಾಕ ರೇವಣ ಸಿದ್ಧ 56 ದೇಶಗಳ ತಿರುಗಿ ಜಗ ಸಂಚಾರ ಮಾಡ್ಯಾರ. 56 ದೇಶಗಳನ್ನ ತಿರುಗಿ ಜಗ ಸಂಚಾರ ಮಾಡ್ಯಾನಂತ ತಿಳ್ಕೊಂಡು ಅವನಿಗೆ ರೇವಣ ಸಿದ್ಧಗ ಜಗದ್ಗುರು ಅನಿಬೇಕಾಗ್ಯದ್ರಿ ತಮ್ಮಾಜಿ ಅವ್ರ. ಏನಪ್ಪಾ ಅಂತಂದ್ರ ಇಲ್ಲೇನು ರೇವಣ ಸಿದ್ಧಗ ನಾವೇನೋ ಗುರು ಎಲ್ಲಾರು ಗುರು ಮಾಡ್ಕೊಂಡಿರ್ತಾವ ನಾವ್ ಅಂದಿಲ್ಲ. 56 ದೇಶಗಳ ರೇವಣ ಸಿದ್ಧ ತಿರುಗಾಡೇನಪ್ಪಾ ಅಂತಂದ್ರ ಅದಕ್ಕೆ ಜಗದ್ಗುರು. ಇವತ್ತಿನ ದಿವಸ ನಮ್ಮ ಹಾಲು ಮತ್ತಕ ಮೂಲ ಗುರು ಅದಾನಪ್ಪ ಅಂತಂದ್ರ ನಾವ್ ವರ್ಣನೆ ಮಾಡಿ ಹೇಳ್ಬೇಕಾಗ್ಯದ. ಹೇಳುದಲ್ಲ ಇವತ್ತಿನ ದಿವಸ ಗುರುವಿನ ವರ್ಣನೆ ಮಾಡಿ ನಾವ್ ಹೇಳ್ಬೇಕಾಗ್ಯದ. ಅದರ ಸಲುವಾಗಿ 56 ದೇಶ ರೇವಣ ಸಿದ್ಧ ತಿರುಗಾಡೇನಂತ ತಿಳ್ಕೊಂಡು ಜಗದ್ಗುರು ಅಂತೇಳಿ ರೇವಣ ಸಿದ್ಧ ಕರಿಬೇಕಾಗ್ಯದ. ಇದನ್ನ ಬಿಟ್ಟು ಬ್ಯಾರೆ ಯಾವ್ದಾರ ಇತ್ತಪ್ಪ ಅಂತಂದ್ರ ನೀವ್ ಹೇಳಬಹುದು. ಹೇಳ್ಯಾರ ತಮ್ಮ. ಇರ್ಲಿ ತಮ್ಮ. ಇನ್ನು ಬಾಳೆನ ಮಾತಾಡುವಂತ ಅವಶ್ಯಕತೆ ಎಲ್ಲ ದೈವಕ್ಕೆ ಏನ್ ಕೇಳ್ಕೊಳದಪ್ಪ ಅಂತಂದ್ರ ಏನ್ ಕೇಳ್ತೀವ ಅವರು ಒಂದು ಪ್ರಶ್ನೆ ಕೇಳ್ಯಾರ. ನೀವೇನ್ ಮಾಡ್ಬೇಕೈತಿರಿ ಹೊಳ್ಳಿ ನೀವು ಒಂದ ಕೇಳ್ರಪ್ಪ ಅಂತಂದ್ರ ಕೇಳ್ತೇವಿ. ಕೇಳತ್ತೇಳಿ ಎಲ್ಲಾರು ಚಪ್ಪಾಳಿ ಕೊಟ್ರನೆ ಕೇಳುದು. ಹೊಡ್ರಿಪ್ಪ ಹೊಡ್ರಿ. ಯಾವಾಗ 10 ಅಂತೇಳಿ ಕೂತಾರ ಅವ್ರು. ಎಲ್ಲ ಬರ್ತಾವ ಹೊಡ್ರಿ. ಏನ್ ಮುಂದ ಅವೇ ನಡೆಯೋದು. ಜಾನಪದ ಯಾಕಪ್ಪ ಅಂತಂದ್ರ ಯಾಕವ ಇನ್ನ ಈಗ ಪದದೊಳಗ ಒಂದು ಪ್ರಶ್ನೆ ಕೇಳಿದೇವಿ. ಅದು ಏನೈತಿಪ್ಪ ಅಂತಂದ್ರ ಆ ಮಚ್ಚಿ ಕಡೆ ತಮ್ಮ ಮಾತಾಡ್ಯಾನಪ್ಪ ಅಂತಂದ್ರ ತಮ್ಮನ ಮಾತು ಹಿಡಿದ ಪ್ರಶ್ನೆ ಕೇಳಿದಾಗ ದಮ್ರಿಯಪ್ಪ ಶಿವ ಹಾಡು ಜರ ಶಾಂತಾರಿ ತುಸು ಉಳ್ದದ ಬಾಳ ಉಳ್ದಿಲ್ಲ. ಏನಪ್ಪಾ ಅಂತಂದ್ರ ಏನವ ಏನು ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರ ಏನು ಆ ಮುಂಗಿ ಪಟ್ಟಣ ಕೇಸೂರಾಜಾಗ ಮಹಾರೋಗ ಹೊಡೆದಲ್ಲ. ಮುಂಗಿ ಪಟ್ಟಣ ಕೇಸೂರಾಜಾಗ ಮಹಾರೋಗ ಹೊಡೆದಿರ್ತಕ್ಕಂತ ಟೈಮ್ ಅದೊಳಗ ಬೀರ ದೇವರು ಹೋಗಿ ಅಲ್ಲಿ ಕೇಸೂರಾಜನ ರೋಗ ನಿವಾರಣೆ ಮಾಡ್ಯಾನ. ಇಲ್ಲಿ ಏನು ಪ್ರಶ್ನೆ ಕೇಳೋದೈತಿಪ್ಪ ಅಂತಂದ್ರ ಏನ್ ಕೇಳ್ತೀವ ಮುಂಗಿ ಪಟ್ಟಣ ಕೇಸೂರಾಜಾಗ ಮಹಾರೋಗ ಹೊಡಿಬೇಕಾದ್ರ ಏನ ಕಾರಣ, ಎದರ ಸಲುವಾಗಿ ಕೇಸೂರಾಜಾಗ ಮಹಾರೋಗ ಹೊಡಿತು? ಯಾಕಪ್ಪ ಅಂತಂದ್ರ ನೀನೇ ಅಂದ್ರ ಬೀರ ದೇವ್ರನ್ನೇ ಬಂದು ರೋಗ ನಿವಾರಣೆ ಮಾಡ್ಯಾನ. ಅದರ ಸಲುವಾಗಿ ಈ ಪ್ರಶ್ನೆ ಕೇಳ್ಬೇಕಾಗ್ಯದ. ಮತ್ತ ಬೀರ ದೇವ್ರನ್ನೇ ಯಾಕ ಬಂದ್ ಅಲ್ಲಿ ರೋಗ ನಿವಾರಣೆ ಮಾಡ್ಬೇಕಾಯ್ತು ಅನ್ನುವಂತ ಮಾತು ಹೇಳ್ತಾರವ. ಅಂತಕ್ಕಂತ ಮಾತು ಇವತ್ತಿನ ದಿವಸ ಹೇಳ್ತಾರ. ನಮ್ಮ ತಮ್ಮವ್ರಿಗೆ ಒಂದು ಪ್ರಶ್ನೆ ಐತಿ ಹೇಳ್ತಾರ ಅಂತಕ್ಕಂತ ಆತ್ಮವಿಶ್ವಾಸ ಇಟ್ಕೊಂಡ ಯಾಕಪ್ಪ ಅಂತಂದ್ರ ತಾಯಿ ಬಳಗ ಬಹಳ ಮಾರ್ಮಿಕವಾಗಿ ಕುಂತದ. ಎದ್ದು ಹೋಗ್ತಿರಲ್ಲ ಅವ್ರಿಗೆ ಎದ್ದು ಹೋಲಕ್ ಕೂಡಿಲ್ಲ ಅವ್ರು. ಮತ್ತೆ
ತಾಯಿ ಬಳಗದ ಮ್ಯಾಗ ಚಾಲಿನೊಳಗ ಜಾನಪದಗಳ ಹಾಡುದದ. ಈಗ ಯಾವಾಗ ಹಾಡುದ ಸದ್ದ ಈಗ ಯಥಾ ಪ್ರಕಾರ ಒಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮ್ಯಾಗಿನ ಚಾಲ ಹಾಡಿ ಪಾಳೆ ಕೊಡೋಣ.